ನಮಸ್ತೆ ಎಲ್ರಿಗೂ. ನಾನು ಸುಪುತ್ರ ಹೊನ್ನತ್ತಿ, ದ ಪ್ರಿನ್ಸಿಪಲ್ ಆಫ್ ವಿದ್ಯಾನಿಧಿ ಅಕಾಡೆಮಿ CBSE ಸ್ಕೂಲ್ ಹರಪನಹಳ್ಳಿ. ಆತ್ಮೀಯ ಪೋಷಕರೇ, ನಾನು MA BEd ಮುಗಿಸಿದ ನಂತರ ಸುಮಾರು ಶಾಲಾ ಕಾಲೇಜುಗಳಲ್ಲಿ ನನಗೆ ಅನುಭವ ಇದೆ. ಅಂದರೆ ಜ್ಞಾನಾಮೃತ PU ಕಾಲೇಜ್ ಮತ್ತು ಸ್ಕೂಲ್ ಬಳ್ಳಾರಿಯಲ್ಲೂ ಮತ್ತು ಕೊಟ್ಟೂರಿನ ಹಿಂದೂ CBSE ಸ್ಕೂಲಲ್ಲೂ 7 ವರ್ಷ ಮತ್ತು 2 ವರ್ಷ, ಹಿಂದೂ ಇಂಗ್ಲೀಷ್ ಮೀಡಿಯಂ PU ಕಾಲೇಜಲ್ಲಿ 2 ವರ್ಷ ಲೆಕ್ಚರರ್ ಆಗು, ಜೊತೆಗೆ ಹೊಸಪೇಟೆಯ ಸಾಯಿ ಸ್ಕೂಲಲ್ಲೂ ಸಹಿತ ಹೆಡ್ ಮಾಸ್ಟರ್ ಆಗಲು ವರ್ಕ್ ಮಾಡಿರುವಂಥ ಅನುಭವ ಇದ್ದು, ಜೊತೆಗೆ CBSE ಹಲವಾರು CBSE ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದ್ದಲ್ಲದೆ ಟ್ರೈನಿಂಗ್ ಸಹಿತ ಕೊಟ್ಟಿದ್ದೇವೆ. ರಿಸೋರ್ಸ್ ಪರ್ಸನ್ ಆಗಿ ಸುಮಾರು ಶಾಲೆಗಳಲ್ಲಿ ನಾವು ಟೀಚರ್ ಟ್ರೈನಿಂಗನ್ನು ಸಹಿತ ಮಾಡಿದ್ದೇವೆ. ಈಗ ಪ್ರಿನ್ಸಿಪಲ್ ಆಗಿ ವಿದ್ಯಾನಿಧಿ ಅಕಾಡೆಮಿ ಶಾಲೆಯಲ್ಲಿ ಒಂದು ಎಕ್ಸಲೆಂಟ್ ಒಂದು ಅಕಾಡೆಮಿಕ್ ಪ್ಲಾನ್ ಅನ್ನು ಸಹಿತ ಈ ವರ್ಷ ಮಾಡ್ಕೊಂಡಿದ್ದೀವಿ. ಪ್ಲಾನ್ ಪ್ರಕಾರ ಅಂದ್ರೆ ನಮ್ಮ ಕಂಪ್ಲೀಟ್ ಟೀಚಿಂಗ್ ಆಕ್ಟಿವಿಟಿ, ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲದನ್ನು ನಾವು ಪ್ಲಾನ್ ಮಾಡಿದ್ವಿ. ಅಂದ್ರೆ ನಮ್ಮ ಉದ್ದೇಶ ವಿದ್ಯಾರ್ಥಿಗಳ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಅಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಪೇರೆಂಟ್ಸ್ ಮೀಟಿಂಗ್, ಅಸೆಸ್ಮೆಂಟ್ ಎಲ್ಲದೂ ಪ್ಲಾನ್ ಆಗಿದೆ. ಜೊತೆಗೆ ನಾವು ಟೀಚರ್ಸ್ಗೆ ಟ್ರೈನಿಂಗ್ ಸಹಿತ ನಮ್ಮ ಶಾಲೆಯಲ್ಲಿ ಸುಮಾರು 10 ದಿನದ ಫೌಂಡೇಶನ್ ಟ್ರೈನಿಂಗ್ ಹಾಕೊಂಡಿದ್ದೀವಿ. ಕಂಪ್ಲೀಟ್ ಆಗಿ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಶನ್ ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಬೇಕು ಅದೆಲ್ಲ ಟ್ರೈನಿಂಗ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮ 6 to 10th ಮಕ್ಕಳಿಗೆ ಒಬ್ಬ ಟೀಚರ್ನೇ, ಸಪರೇಟ್ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಅನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಇದು ಅಂದ್ರೆ ಫೌಂಡೇಶನ್ ಕೋರ್ಸ್. ಇದು ಮುಂದಿನ ದಿನಗಳಲ್ಲಿ ಅವರಿಗೆ KCET, NEET, JEE ಈ ತರದ ಕೋರ್ಸ್ಗಳಿಗೆ ಅಂದ್ರೆ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಆದ್ಮೇಲೆ ನನಗೆ ಹೋಪ್ ಇದೆ, ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, ನಮ್ಮ ಮ್ಯಾನೇಜ್ಮೆಂಟ್ನ ಸಪೋರ್ಟ್ ಇರ್ಬೋದು, ಮತ್ತು ನಮ್ಮ ಯೋಜನೆ ಮತ್ತು ನಮ್ಮ ನಿರ್ವಹಣೆ ಇರ್ಬೋದು, ಎಲ್ಲದರ ಮೇಲೂ ನನಗೆ ಭರವಸೆ ಇದೆ. ಮತ್ತು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅಂತ ಹೇಳಿದರೆ, ತಾವುಗಳು May 29 ಒಳಗಾಗಿನೇ ನಮ್ಮ ಮಕ್ಕಳ ಅಡ್ಮಿಷನ್ ಅನ್ನು ಮಾಡಿಕೊಡಿ ಮತ್ತು ಟೆಕ್ಸ್ಟ್ ಬುಕ್ ಮತ್ತು ನೋಟ್ ಬುಕ್ಗಳನ್ನು ಸಮಯಕ್ಕೆ ಸರಿಯಾಗಿ ಅವರಿಗೆ ಪ್ರೊವೈಡ್ ಮಾಡೋದ್ರ ಮೂಲಕ ನಮಗೆ ಸಹಕರಿಸಿದ್ರೆ ಅಕಾಡೆಮಿಕಲ್ ಎಲ್ಲೂ ಡಿಸ್ಟರ್ಬೆನ್ಸ್ ಆಗಲ್ಲ. ಬಿಗಿನಿಂಗ್ ಇಂದಲೇ ನಮ್ಮ ಪ್ಲಾನ್ ಈಗ ನಾವು ಮಾಡ್ಕೊಂಡಿದ್ದೀವಿ, May ಇಂದ March ವರೆಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಲ್ಲ, ಕಂಪ್ಲೀಟ್ ಆಗಿ ಪ್ಲಾನ್ ಪ್ರಕಾರ ಹೋಗ್ತೇವೆ. ಹಾಗಾಗಿ ಇದ್ರ ಜೊತೆಗೆ ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಸ್ಪೆಷಲಿ ನಾವು ಇಂಗ್ಲಿಷ್ ನಾವು ಕ್ಯಾಂಪಸ್ ಅಂದ್ರೆ ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ ನ ಡೆವಲಪ್ ಮಾಡಿಕೊಂಡು ಇಡೀ ಕ್ಯಾಂಪಸ್ ಅಲ್ಲಿ ಒಂದು ಇಂಗ್ಲಿಷ್ ಕಮ್ಯುನಿಕೇಶನ್ ಡೆವಲಪ್ ಮಾಡ್ಕೊಳ್ಳೋದ್ರ ಜೊತೆಗೆ ಕಲಿಕೆ ಕಂಟೆಂಟ್ ಅನ್ನು ಸಹಿತ ಸ್ಟ್ರಾಂಗ್ ಮಾಡೋದಕ್ಕೆ ನಮ್ಮ ಪ್ಲಾನ್ ಅನ್ನ ನಾವು ಸಿದ್ಧತೆ ಮಾಡ್ಕೊಂಡಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ ನಮಗಿದೆ ಅಂತ ನಾನು ಅಂದ್ಕೊಳ್ತಾ ನಿಮ್ಮೆಲ್ಲರೂ ನಾನು ನಮ್ಮ ಸ್ಕೂಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.